ಸ್ಥಳೀಯ ಸಂಸ್ಥೆಗಳ ಚುನಾವಣೆಗೆ ಕಾಂಗ್ರೆಸ್ ತಯಾರಿಯನ್ನ ಮಾಡಿಕೊಳ್ತಾ ಇದೆ. ಜನರ ವಿಶ್ವಾಸವನ್ನ ಗಳಿಸುವುದಕ್ಕೆ ಸಿಎಂ ಸೂಚನೆಯನ್ನ ಕೊಟ್ಟಿದ್ದಾರೆ. ಜಿಲ್ಲಾ ಉಸ್ತುವಾರಿ ಸಚಿವರಿಗೆ ಸಿಎಂ ಸಿದ್ದರಾಮಯ್ಯ ಸೂಚನೆಯನ್ನ ಕೊಟ್ಟಿದ್ದಾರೆ. ಉಸ್ತುವಾರಿ ಜಿಲ್ಲೆಗಳ ಸಮಸ್ಯೆಗಳ ಕಡೆ ಗಮನ ಹರಿಸಿ, ಸಾರ್ವಜನಿಕರ ಕುಂದುಕೊರತೆ ಆಲಿಸಿ ಬಗೆಹರಿಸಿ, ಜಿಲ್ಲಾ ತಾಲೂಕು ಮಟ್ಟದಲ್ಲಿ ಕಾರ್ಯಕ್ರಮವನ್ನ ಮಾಡಿ ಗ್ಯಾರಂಟಿ ಅನುಷ್ಠಾನದ ಬಗ್ಗೆ ಪರಿಶೀಲನೆ ಮಾಡುವುದಕ್ಕೆ ಇಲ್ಲಿ ತಿಳಿಸಲಾಗಿದೆ. ಲೋಕಸಭಾ ಚುನಾವಣೆಯಲ್ಲಿ ತಾವು ಅಂದ್ಕೊಂಡಿದ್ದಂತ ರಿಸಲ್ಟ್ ಕಾಂಗ್ರೆಸ್ಗೆ ಬಂದಿಲ್ಲ. ಇದು ಸಹಜವಾಗಿ ಅವರಿಗೊಂದಷ್ಟು ಬೇಸರವನ್ನ ತರಿಸಿದೆ. ಅದರ ಜೊತೆಗೆ ಮುಂದೆ ಸಾಕಷ್ಟು ಚುನಾವಣೆಗಳಿದೆ, ಸ್ಥಳೀಯ ಚುನಾವಣೆಗಳು, ಅದರಲ್ಲಿ ಗೆಲ್ಲಲೇಬೇಕು ಅನ್ನುವಂಥ ನಿರ್ಧಾರವನ್ನು ಮಾಡಿದ್ದಾರೆ. ಆ ಕಾರಣಕ್ಕಾಗಿ ಈಗಲಿಂದಲೇ ತಯಾರಿಯನ್ನ ಮಾಡ್ಕೊಂಡು ಬಿಡಿ. ಏನೇನು ಸಮಸ್ಯೆಗಳಿದೆ ಆ ಸಮಸ್ಯೆಗಳನ್ನು ಬಗೆಹರಿಸೋ ಪ್ರಯತ್ನ ಮಾಡಿ, ಜೊತೆಗೆ ಅಲ್ಲಿನ ಜನರ ಜೊತೆಗೆ ಬೆರೆಯೋ ಕೆಲಸ ಮಾಡಿ, ಅವ್ರ ವಿಶ್ವಾಸವನ್ನ ಗಳಿಸ್ಕೊಳ್ಳಿ, ಓಡಾಡಿ, ಹಾಗೆಯೇ ನಿಮ್ಮ ಜಿಲ್ಲೆ ತಾಲೂಕು ಮಟ್ಟದಲ್ಲಿ ಅನೇಕ ಕಾರ್ಯಕ್ರಮಗಳನ್ನ ಮಾಡಿ ನಿರಂತರವಾಗಿ ಅವ್ರ ಜೊತೆಗೆ ಸಂಪರ್ಕದಲ್ಲಿರಿ. ಜನರ ಅಹವಾಲುಗಳನ್ನ ಖುದ್ದು ನೀವೇ ಆಲಿಸಿ ಬಗೆಹರಿಸ್ತೀವಿ ಅಂತ ಭರವಸೆ ಕೊಡಿ. ಕುಂದುಕೊರತೆ ಏನಿದೆ ಅದನ್ನ ಫಸ್ಟು ಹೋಗಿ ಕೇಳಿ ಅಂತ ಸಚಿವರುಗಳಿಗೆ ಸೂಚನೆಯನ್ನು ಕೊಟ್ಟಿದ್ದಾರೆ. ಎಲ್ಲಿ ಉಸ್ತುವಾರಿ ಸಚಿವರುಗಳಿಂತ ಇದ್ದಾರೋ ಆ ಉಸ್ತುವಾರಿ ಸಚಿವರುಗಳಿಗೆ ನೀವು ಆಕ್ಟಿವ್ ಆಗಬೇಕಿಲ್ಲ ಅಂದರೆ ಕಷ್ಟ ಆಗತ್ತೆ. ಚುನಾವಣೆಗಳು ಬರ್ತಾ ಇದೆ, ಈಗ ನಾವು ಮೈ ಮರೆತ್ವಿ ಅಂತಂದ್ರೆ ಮತ್ತೆ ಸಮಸ್ಯೆ ಆಗತ್ತೆ. ನಮ್ಮ ಕಾರ್ಯಕ್ರಮಗಳು ಏನಿದೆ, ಯೋಜನೆಗಳು ಏನಿದೆ, ಗ್ಯಾರಂಟಿ ಅನುಷ್ಠಾನಗಳು ಏನಿದೆ ಅದ್ರ ಬಗ್ಗೆ ಜನರಿಗೆ ಅರಿವು ಮೂಡಿಸಿ ಮತ್ತು ಜನರ ಸಮಸ್ಯೆಗಳು ಏನಿದೆ ಅದನ್ನು ಖುದ್ದು ಆಲಿಸಿ ಅದನ್ನು ಬಗೆಹರಿಸುವಂಥ ಕೆಲಸವನ್ನು ಮಾಡಿ. ನಾವು ನಿಂತ್ಕೊಂಡು ಓಡಾಡ್ತೀವಿ, ಕೆಲಸ ಸರಿಪಡಿಸ್ಕೊಡ್ತೀವಿ ಅಂತ ವಿಶ್ವಾಸವನ್ನು ಗಳಿಸುವಂಥ ಕೆಲಸವನ್ನು ಮಾಡಿ ಅಂತ ಸೂಚನೆಯನ್ನು ಕೊಟ್ಟಿದ್ದಾರೆ. ಯಾಕಂದರೆ ಚುನಾವಣೆಗಳು ಬ್ಯಾಕ್ ಟು ಬ್ಯಾಕ್ ಬರುತ್ತೆ, ಸ್ಥಳೀಯ ಚುನಾವಣೆಗಳು, ಅದರಲ್ಲಿ ಸೋಲೋ ಮಾತೇ ಇಲ್ಲ. ಹೋರಾಡಬೇಕು, ಗೆಲ್ಲಬೇಕು. ಹಾಗಾಗಿ ಈಗಿಂದಲೇ ತಯಾರಿಯನ್ನು ಮಾಡ್ಕೊಳ್ಳಿ ಅಂತ ಸೂಚನೆಯನ್ನು ಕೊಟ್ಟಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ಶಿವು. ಜಿಲ್ಲಾ ಉಸ್ತುವಾರಿಗಳಿಗೆ ಯಾವ ರೀತಿಯಾದಂತಹ ಸಲಹೆ ಸೂಚನೆಗಳನ್ನ ಸಿಎಂ ನೀಡಿದ್ದಾರೆ? ಖಂಡಿತ ನೀತಿ, ಯಾಕಂದ್ರೆ ಲೋಕಸಭಾ ಚುನಾವಣೆ ಮುಗಿದ್ರು ಸಚಿವರು ಇನ್ನೂ ಕೂಡ ಆಕ್ಟಿವ್ ಆಗ್ತಾ ಇಲ್ಲ ಅನ್ನುವಂತಹ ಅಸಮಾಧಾನ ಮುಖ್ಯಮಂತ್ರಿಗಳಿಗೆ ಇದೆ. ಹಾಗಾಗಿ ಈಗ ಜಿಲ್ಲಾ ಪಂಚಾಯತ್ ಚುನಾವಣೆಗಳು, ತಾಲೂಕ್ ಪಂಚಾಯತ್ ಚುನಾವಣೆಗಳು, ಹಾಗೆ ಬಿಬಿಎಂಪಿ ಚುನಾವಣೆಗಳು ಕೂಡ ಈಗ ಎದುರಾಗ್ತಾ ಇದೆ. ಈಗಾಗಲೇ ಲೋಕಸಭಾ ಚುನಾವಣೆಯಲ್ಲಿ ನಿರೀಕ್ಷಿಸಿದಷ್ಟು ಸೀಟುಗಳು ಕೂಡ ಬಂದಿಲ್ಲ. ಅದರ ಒಂದು ಅಸಮಾಧಾನ ಕೂಡ ಹೈಕಮಾಂಡ್ಗೂ ಇದೆ, ರಾಜ್ಯ ನಾಯಕರಿಗೂ ಕೂಡ ಇದೆ. ಯಾಕೆಂದ್ರೆ ಸರಿಯಾಗಿ ಉಸ್ತುವಾರಿ ಕೊಟ್ಟಂತಹ ಸಚಿವರು ಜವಾಬ್ದಾರಿಯಿಂದ ಹೊಣೆಗಾರಿಕೆಯನ್ನ ನಿಭಾಯಿಸಿಲ್ಲ, ತಮ್ಮ ಅಭ್ಯರ್ಥಿಗಳನ್ನ ಗೆಲ್ಲಿಸ್ಕೊಂಡು ಬಂದಿಲ್ಲ ಅನ್ನುವಂತಹ ಬೇಸರ ಕೂಡ ಇದೆ. ಹಾಗಾಗಿ ಈಗ ಮತ್ತೆ ಚುನಾವಣೆಗಳು ಎದುರಾಗ್ತಾ ಇರೋದ್ರಿಂದ ಮತ್ತೆ ಇದೇ ರೀತಿಯಾಗಿ ಅಸಡ್ಡೆಯನ್ನ ತೋರಿಸಿದ್ದೇ ಆದ್ರೆ ಮುಂದೆ ಬರುವಂತಹ ಚುನಾವಣೆಗಳನ್ನು ಕೂಡ ಪಕ್ಷಕ್ಕೆ ಸಾಕಷ್ಟು ಹಿನ್ನಡೆಯಾಗುವ ನಿಟ್ಟಿನಲ್ಲಿ ಮುಖ್ಯಮಂತ್ರಿಗಳು ಈಗ ಜಿಲ್ಲಾ ಉಸ್ತುವಾರಿ ಸಚಿವರಿಗೆ ಸೂಚನೆಯನ್ನ ಕೊಟ್ಟಿದ್ದಾರೆ. ತಾವು ಬೆಂಗಳೂರಿನ ಕಡೆ ಪದೇ ಪದೇ ಮುಖವನ್ನ ಹಾಕಬೇಡಿ, ಕ್ಷೇತ್ರಗಳಲ್ಲೇ ಇದ್ದು, ಜಿಲ್ಲೆಗಳಲ್ಲೇ ಇದ್ದು ಸ್ಥಳೀಯ ಮಟ್ಟದಲ್ಲಿ ಜನರ ಸಮಸ್ಯೆಗಳನ್ನ ಆಲಿಸಿ, ಕುಂದುಕೊರತೆ ಸಭೆಗಳನ್ನ, ಕಾರ್ಯಕ್ರಮಗಳನ್ನ ನೀವು ಕ್ಷೇತ್ರವಾರು ಆಯೋಜನೆ ಮಾಡಿ ಅಲ್ಲಿ ಜನರ ಸಮಸ್ಯೆಗಳನ್ನ ಆಲಿಸಿ ಜನರ ವಿಶ್ವಾಸವನ್ನ ಗಳಿಸುವಂತ ಒಂದು ಪ್ರಯತ್ನವನ್ನ ಮಾಡಿ ಅಂತೇಳಿ ಸೂಚನೆಯನ್ನ ಕೊಟ್ಟಿದ್ದಾರೆ. ಯಾಕಂದ್ರೆ ಈಗಿನಿಂದ ಜಿಲ್ಲಾ ಮಟ್ಟದಲ್ಲಿ, ತಾಲೂಕು ಮಟ್ಟದಲ್ಲಿ ಕ್ಷೇತ್ರವಾರು ಕುಂದುಕೊರತೆ ಸಭೆಗಳನ್ನ ಮಾಡಿದ್ರೆ ಜನರ ಸಮಸ್ಯೆಗಳನ್ನ ಆಲಿಸಿ ಆ ಸಮಸ್ಯೆಗಳನ್ನ ಪರಿಹರಿಸುವಂತ ಒಂದು ಕೆಲಸದ ಕಡೆ ಶಾಸಕರನ್ನು ಕೂಡ ತೊಡಗಿಸಿಕೊಂಡು ಸಚಿವರು ಕೆಲಸವನ್ನ ಮಾಡಿದ್ದೆ ಆದ್ರೆ ಆಯಾ ಜಿಲ್ಲೆಗಳಲ್ಲಿ, ಜಿಲ್ಲಾ ತಾಲೂಕ್ ಪಂಚಾಯತ್ ಚುನಾವಣೆಗಳಲ್ಲಿ ಹೆಚ್ಚಿನ ಸೀಟುಗಳನ್ನ ಗೆಲ್ಲಬಹುದು ಅನ್ನುವಂತ ಲೆಕ್ಕಾಚಾರ ಮುಖ್ಯಮಂತ್ರಿಗಳಿಗೆ ಇದೆ. ಹಾಗಾಗಿ ಜಿಲ್ಲಾ ಉಸ್ತುವಾರಿಗೆ ಸಚಿವರಿಗೆ ಸೂಚನೆಯನ್ನ ಕೊಟ್ಟಿದ್ದಾರೆ, ಕೆಲಸವನ್ನ ಮಾಡ್ಬೇಕು ಅಂತೇಳಿ. ಇವತ್ತಿನಿಂದಲೇ ಕೆಲವು ಸಚಿವರು ಕೂಡ ಈಗ ಅಲರ್ಟ್ ಆಗಿದ್ದಾರೆ. ಕೆಲವು ಕ್ಷೇತ್ರಗಳಲ್ಲಿ ಈಗಾಗಲೇ ಕುಂದುಕೊರತೆ ಸಭೆಗಳನ್ನು ಕೂಡ ಆಯೋಜನೆ ಮಾಡಿದ್ದಾರೆ. ನೀತಿ. ಓಕೆ, ಥ್ಯಾಂಕ್ ಯು ಶುಭ, ತಮ್ಮ ಡೀಟೇಲ್ಸ್ಗಾಗಿ.